ನೋಡಿ, ಇವತ್ತೀಗ ಬೆಳಗ್ಗೆ ಇಲ್ಲಿ ನಾವು ಮೇಲೆ ಮೊನ್ನೆ ಸಸಿನೆಟ್ಟಲ್ಲಿದ್ದೇವೆ. ಹಾಗೆ ಅಮ್ಮ ಇಲ್ಲಿಗ ನೀರು ಹಿಡಿಯುವ ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಇಲ್ಲ ಆಯ್ತಾ, ಮೊನ್ನೆಯಿಂದ ನೆಟ್ಟ ದಿನದಿಂದ ಮಳೆ ಇಲ್ಲ. ಮಳೆಯೇ ಬಂದಿಲ್ಲ, ಮಳೆನೇ ಬಂದಿಲ್ಲ ಆಯ್ತಾ. ನೆಟ್ಟ ದಿನದಿಂದ ಮುಂಚಿನ ದಿನದಿಂದಲೇ ಇರಲಿಲ್ಲ, ಫುಲ್ ಬಿಸಿಲೆ. ಇನ್ನು ಪ್ರತಿದಿನ ನೀರು ಹಿಡಿಯಕ್ಕ? ಪ್ರತಿದಿನ ಹಿಡಿಯೇಳು, ಕವರ್ ಲಿಪ್ಪ ಗಿಡ ಅಲ್ಲ, ಪ್ರತಿದಿನ ಎಲ್ಲ ಹಿಡಿಬೇಕಂತ ಇಲ್ಲ. ಒಂದು ಸ್ವಲ್ಪ ಹಿಡಿಯದೆ ಇಷ್ಟು ಕಷ್ಟಪಟ್ಟು ಅಲ್ಲಿಂದ ಬದುಕಿಸಿದ್ದಾನೆ, ಇಲ್ಲಿ ಸಾಯಬಾರ್ದಲ್ಲ, ಅದಕ್ಕೋಸ್ಕರ ನಾನು ಹಿಡಿಲಿಕ್ಕೆ ಬಂದದ್ದು ಇವಾಗ. ಚಿಕ್ಕು ತುಂಬಾ ಇದೆಯಲ್ಲ. ಹಾ, ಅಲ್ಲಿ ನೋಡು, ಅಲ್ಲಿ ತಿಂದು ತುಂಬಾ ಚಿಕ್ಕಾಗಿಕೊಂಡು. ಅಲ್ಲಿ ಹೆಂಗೆ ತಿಂದಿದ್ದು ನೋಡು, ಅದರ ಒಳಂದವೆ ಏನಾಗೊಂತ ಇಲ್ಲ ಹಾಗೆ ತಿಂಬ ವಿಷಯ. ಎಲ್ಲಿ? ಅತ್ಲಾಗಿ ನೋಡು ನೆಲಲ್ಲಿ. ಹಾ ಹಾ ಹಾ, ಕಂಡತ್ತು. ನೋಡಿ ಇಲ್ಲಿ ನೋಡಿ, ಚಿಕ್ಕು ಯಾವ ತರ ತಿಂದು ಹಾಕಿಕೊಂಡುಂಟು ಅಂತ. ಒಳಗಿಂದ ಹಣ್ಣನ್ನು ಮಾತ್ರ ಅಂತ ತಿಂದು ಹಾಕಿಕೊಂಡುಂಟಾಯ್ತಾ. ನಮಗೆ ಇನ್ನು ಬೇರೆ ಸಸಿ ನೆಡ್ಲಿಕ್ಕೆ ದಿನವೇ ಕೂಡಿ ಬರಲಿಲ್ಲ, ನನಗೂ ಟೈಮ್ ಇಲ್ಲ. ಈಗ ಬೆಳಗ್ಗಿದ್ದಕ್ಕೆ ಇಲ್ಲಿ ನೀರು ಹಿಡಿಯೋ ಕೆಲಸ ಮಾಡ್ತಾ ಇರೋದು. ನೋಡಿ ಬಿಸಿಲು ಹೇಗಿದೆ ಅಂತ. ಯಾರಾದರೂ ಇದು ಮಳೆಗಾಲ ಅಂತ ಹೇಳ್ಬೋದಾ? ನೋಡಿ ಯಾವ ಥರ ಇದೆ ಅಂತ. ಮಳೆಗಾಲ ಅಲ್ಲ, ಬೇಸಿಗೆ ಕಾಲ ಶುರುವಾಯಿತು ನಮ್ಮಲ್ಲಿ. ಬೇರೆ ಕಡೆ ಎಲ್ಲ ಮಳೆ ಉಂಟಂತೆ, ನಮ್ಮಲ್ಲೇ ಇಲ್ಲದು ಮಳೆ ಈ ಸಲ. ಬೇರೆ ನಾವು ಟಿವಿ ಎಲ್ಲ ನೋಡುದಿಲ್ಲ, ಯಾವ ಕಡೆ ಅಲ್ಲಿ ನೀರು ಫುಲ್ ಆಯ್ತು ನೋಡು. ಟಾಂಕಿಯಲ್ಲಿ ನೀರು ಫುಲ್ ಆಯಿತು. ತೊಂದರೆ ಇಲ್ಲ, ರಜೆ ಹೋದರೆ ತೊಂದರೆ ಇಲ್ಲ, ಬೇಗ ನೀರು ಹಿಡಿದರೆ. ಈ ನಟ್ಟ ಗಿಡಗಳಿಗೆ ಮಾತ್ರ, ಮುಂಚೆ ಇದ್ದ ಗಿಡಕ್ಕೆಲ್ಲ ಯಾವುದಕ್ಕೂ ನೀರು ಹಾಕುವುದಿಲ್ಲ. ನಮಗೆ ಇನ್ನು ಬಾಕಿ ಗಿಡ ಎಲ್ಲ ಉಂಟಾಯ್ತು. ಈ ಮಳೆ ಇಲ್ಲದ ಕಾರಣ ನಾವು ತರಕಾರಿ ಸಹ ಮಾಡಲಿಕ್ಕೆ ಹೊರಡಲಿಲ್ಲ. ಅಂದರೆ ನೀರು ಹಾಕಲಿಕ್ಕೆ ಸಹ ಪೈಪಲ್ಲೇ ಆಗಬೇಕಷ್ಟೇ, ಮಳೆ ಇಲ್ಲ. ಹಾಗೆ ಯಾವುದು ಮಾಡುವ ಹಾಗೆ ಇಲ್ವಾ ಅಂತ ಕಾಣ್ತದೆ. ಮಳೆಗಾಲದಲ್ಲಿ ಸುಲಭ ಆಗ್ತದೆ ಅಂತ ಮಾಡಲಿಕ್ಕೆ ಸಹ ಕಷ್ಟ. ಮನೆ ಹತ್ತಿರ ಅಂಗಳದಲ್ಲಿದ್ದರೆ ಮಾಡ್ಬೋದಾಯ್ತು. ಇದು ಮನೆ ಹಿಂದೆ ನಾವು ಕಷ್ಟಪಟ್ಟು ಮಾಡಿ ಕೋಳಿ, ನವಿಲು, ಮಂಗ ಎಲ್ಲವೂ ಸಹ ಬರುವ ಕಾರಣ ಬಾರಿ ಹೆಗ್ಗಣ ಸಹ ಬರ್ತದೆ. ಕೆಸವು ತೆಕ್ಕೊಂಡು ಬಂದದನ್ನು ನಡಲಿಕ್ಕೆ ಸಹ ಉಂಟು. ಅದು ಇನ್ನು ಹುಣ್ಣಿಮೆ ಕಳೆದ ಮೇಲೆ ನಡುವುದಂತ ತಂದಿಟ್ಟದನ್ನು ಹಾಗೆ ಇಟ್ಟಿದ್ದೇನೆ ಅಲ್ಲಿ. ಇದು ಮೊದಲೇ ನೆಟ್ಟ ಗಿಡ, ಆದರೂ ನಾನು ಇದಕ್ಕೆ ಹಿಡಿತಾ ಇರೋದು. ಅದು ಕಳೆದ ಸಲ ಬೇಸಿಗೆಯಲ್ಲಿ ನೀರು ಸರಿ ಹಾಕದೆ ಚಂದ ಇದ್ದ ಗಿಡ ಈ ಥರ ಅದ್ದಾಯ್ತಾ. ತುಂಬ ಚಂದ ಇತ್ತು ಈ ಗಿಡ, ರೌಂಡ್ ಶೇಪಲ್ಲಿ ಆಗಿ ಭಾರಿ ಚಂದ ಇತ್ತು. ಇವಾಗ ಈ ಶೇಪಲ್ಲಿ ನೋಡಿ, ಏನು ಜೀವ ಇಲ್ಲದ ರೀತಿ ಹೇಗಾಗಿದೆ, ಫುಲ್ ಬಂಬಲಾಗಿ ಚಂದ ಇತ್ತು. ಇದು ಮುಂಚೆಯಲ್ಲಿ ನಮ್ದು ಕಳಗಿದ್ದದ, ಅಲ್ಲಿಂದ ಹಾಗೆ ತಂದು ಇಲ್ಲಿ ನೆಟ್ಟದಾಯ್ತಾ. ನೀರಾತ ಪಂಪ್ ಆಫ್ ಮಾಡಿ ಬಾನಿ ಈ ಕಡೆ. ಹಾಗಾದ್ರೆ ನಾನು ಪಂಪ್ ಆಫ್ ಮಾಡಿ ಬಂದೆ. ಇನ್ನೀಗ ಚಿಕ್ಕು ಕೊಯ್ಯುವ ಕೆಲಸ ಮಾಡಬೇಕು. ನೀರೀಗ ಇಲ್ಲಿ ಫುಲ್ ಆಗಿದೆ ಟಾಂಕಿ, ಹಾಗೆ ಬೇಗ ಹೋಗಿ ಪಂಪ್ ಆಫ್ ಮಾಡಿ ಬಂದದ್ದು. ನಿಂಗೆಂತ ಮಾಡುದು ನಮ್ಮಲ್ಲಿ? ಅದೇ ಈ ಪೈಪಿನ ತಿರುಗಿಸಿ ಸೈಡಿಗೆ ಮಡಗಿದೆ. ಓಕೆ, ನೀರು ತುಂಬಿ ಅಪ್ಪ ಕಳಂಗಿ ಈ ಸೈಡ್ ಹೋಗಲ್ಲ, ಅಲ್ಲಿ ಮನೆ ಸೈಡಿಗೆ ಬೀಳ್ತಲ್ಲ, ಜಾಲಿಂಗೆ ಬತ್ತು ನೀರು. ಟಾಂಕಿಯಲ್ಲಿ ನೀರು ಫುಲ್ ಆದಾಗ ಈ ಸೈಡಿಗೆ ಬೀಳುವಾಗ ಪೈಪ್ ಅಂತ ತಿರುಗಿಸಿಟ್ಟದ್ದು. ಅದು ಈ ಕಡೆಗೆ ಹೋಗುವಾಗಿತ್ತು. ಅದು ಬೇಸಿಗೆಯಲ್ಲಿ ಅಲ್ಲಿಗೆ ಹೂ ಗಿಡಕ್ಕೆ ಹೋಗ್ಲಿ ಅಂತ ಇಟ್ಟದು, ಇವಾಗ ಬೇಡ ಅಲ್ಲ, ಅದಕ್ಕೆ ಈ ಸೈಡಿಗೆ ಮಾಡಿದೆ. ಚಿಕ್ಕು ಕೊಯ್ಯುವ ಕೆಲಸ ಇವಾಗ ಇಲ್ಲಿ ಇಡುದಾಯ್ತು. ನಾವು ಏನು ತಕೊಂಡು ಬರಲಿಲ್ಲ, ಅದು ಇಲ್ಲಿಗೆ ಬಂದಾಗ ಇದು ಗೊತ್ತದ್ದು. ಪುಚ್ಚೆ ಅಲ್ಲ ಅದು ಕೂಗುದು? ಅಲ್ಲ, ಪುಚ್ಚೆ ಅಲ್ಲ. ನಮ್ಮಲ್ಲಿಗೆ ಬೆಕ್ಕು ಬಂದಿದೆ ನೋಡಿ, ಮನೆಯಲ್ಲಿ ಉಂಟು ಹಾಗೆ, ಅವನು ಪುಚ್ಚೆ ಅಲ್ವಾ ಅಂತ ಹೇಳಿ ನಾನು ವೀಡಿಯೋ ಹಾಕ್ತೇನೆ ಬೇಕಾದರೆ. ಅದು ಆದದ್ದು ಅಂತ ಗೊತ್ತುಂಟ ವಿಷಯ. ನಿನ್ನೆ ರಾತ್ರಿನ ಅಲ್ಲಿ ನಮ್ಮ ಬೆಡ್ರೂಮಿಗೆ ಹೋದೆ ಆಯ್ತು. ಅಲ್ಲಿ ಬೆಡ್ ಒಂದೆರಡು ಹಾಸಿಗೆಲ್ಲ ನಾವು ಅಲ್ಲಿ ಹಾಕೋದು, ಅಲ್ಲಿ ಮಲಗುದೇ ಇಲ್ಲ ಈಗ ಖಾಲಿ. ಈ ಬೆಕ್ಕೇನು ಮಾಡಿದೆ ಗೊತ್ತುಂಟ, ಪಕ್ಕದ ಮನೆ ಬೆಕ್ಕು ಅದೇನೋ ಮನೆ ಬದಲಿಸಿದೆ ಅಂತ ಕಾಣ್ತದೆ. ಅಲ್ಲಿದ ಬೆಕ್ಕಿದ ಮರಿ ಅಂತಂದು ನಮ್ಮಲ್ಲಿ ಅಲ್ಲಿ ಇದೆ ಆಯ್ತಾ. ಇದು ಹಾಸಿಗೆಯಲ್ಲಿ ಮಲಗಿಕೊಂಡಿತ್ತು ನಾವು ಈಚೆ ಬರುವಾಗ. ನಮ್ಮ ಮನೆಗೆ 2 ಗೆಸ್ಟ್ ಹೊಸತ್ತು ಬಂದಿದೆ ಆಯ್ತಾ. ನಮ್ಮಲ್ಲಿ ಬೆಕ್ಕೆ ಸಾಕುದಿಲ್ಲ, ಇದು ಹೇಗೆ ಬಂತು ಗೊತ್ತಿಲ್ಲ. ಇಲ್ಲಿ ಕಿಟಕಿ ಎಲ್ಲ ಕ್ಲೋಸ್ ಬೇರೆ ಉಂಟು, ಎಂಥದ್ದು ಗೊತ್ತಿಲ್ಲ. ಮರಿ ಬಂದು ಇಲ್ಲೇ ಇಟ್ಟಿದೆ ಅಂತ ಗೊತ್ತಿಲ್ಲ ಆಯ್ತಾ. ಈ ಜಾಗ ಇಲ್ಲಿ ಹಾಸಿಗೆ ಸಹ ನಾವು ಇಲ್ಲಿ ಉಪಯೋಗಿಸೋದಿಲ್ಲ, ಇನ್ನಲ್ಲಿ ಮೂತ್ರ ಮಾಡಿದಂತ ಸಹ ಗೊತ್ತಿಲ್ಲ ಆಯ್ತಾ. ಬಾರಿ ಚಂದ ಇದ್ದಿ ಮಾರಾಯರೆ, ನೀವಿಬ್ರು ಕೂಡ ಬಾರಿ ಚೆನ್ನಾಗಿದ್ದೀರಿ. ಬಾಬಾ ನೋಡ್ಲೆ ಚಂದ ಇದ್ದಲ್ಲ. ಮತ್ತೆ ಅದನ್ನು ತೆಗ್ದೀಗ ಅಲ್ಲಿ ಹಿಂದೆ ಆ ಕಡೆ ಒಂದು ರಟ್ಟಿದ ಬಾಕ್ಸ್ ಅಲ್ಲಿ ಇದು ಮಾಡಿ ಹಾಕಿಟ್ಟಿದ್ದೇವೆ 2 ಮರಿ ಆಯ್ತಾ.
ಅದರ ಅಮ್ಮ ಬರ್ತದೆ ಆ ಕಡೆಯಿಂದ, ಆವಾಗ ಇಲ್ಲಿಗೆ ಬಂದು ನೋಡ್ಲಿಕ್ಕೆ ಉಂಟು, ಚೆಕಪ್ ಮಾಡ್ಲಿಕ್ಕೆ ಉಂಟು ನಾನು ಡಾಕ್ಟ್ರಾಗೆ. ನಮ್ಮನ್ನು ಕಂಡೋಗ ಓಡುದು ಅದು, ನಾವೇನು ಮಾಡುದಿಲ್ಲ ಅದಕ್ಕೆ ತಿನ್ಲಿಕ್ಕೆ ಶುರು ಮಾಡಿಲ್ಲ ಅದು ಅನಿಸ್ತದೆ ಆ ಬೆಕ್ಕು ನೋಡುವಾಗ. ಸಣ್ಣ ಮರಿ ಕಣ್ಣು ಓಪನ್ ಮಾಡಿದೆ. ಹಾ, ತಿನ್ಲಿಕ್ಕೆ ಈಗ ಅಮ್ಮನ ಹಾಲೆ ಕುಡಿತಾ ಉಂಟದು. ಸಣ್ಣ ಮರಿ ಅಲ್ವಾ, ತುಂಬಾ ಇದ್ದಲ್ಲ, ಚಿಕ್ಕ ಸುಮಾರು ಇದ್ದ ಹಣ್ಣು ಬೆಳತ್ತದು. ನಮ್ಮಲ್ಲಿ ನಾಯಿ ಉಂಟಲ್ಲ, ಆಗ ನಿನ್ನೆ ರಾತ್ರಿಯಿಂದ ಶುರು ಮಾಡಿದೆ, ಬೊಬ್ಬೆ ಹೊಡ್ಕೊಂಡಿರೋದು ಅಂತ. ಇದೇ ಇಲ್ಲ ನಮ್ಗೆ, ಯಾಕೆ ಗೊತ್ತಿಲ್ಲ. ಈಗ್ಲೂ ಬೊಗಳ್ತಾನೆ ಉಂಟು. ಈಗ ಸಹ ಕಡೆ ಬೊಗಳಿಗೋನುಂಟು, ಬೇರೆ ಕೆಲಸವೇ ಇಲ್ಲದಾಗಿ. ನಂಗೆ ಇಲ್ಲಿ ವಾಯ್ಸ್ ವಿಡಿಯೋದಲ್ಲಿ ಕೇಳ್ತದ ಗೊತ್ತಿಲ್ಲ. ಅದು ಬೇರೆ ಮನೆಯದು ಬೊಗಳುವಾಗ ಒಮ್ಮೊಮ್ಮೆ ನಮ್ಗೆ ಏನೂ ನಿದ್ದೆ ಇರುದಿಲ್ಲ, ಹತ್ರದ ಮನೆಯವ್ರದ್ದೆಲ್ಲ ಬೊಗಳುವಾಗ. ಇವಾಗ ನಮ್ಮ ನಾಯಿ ಮಾತ್ರ ಬೊಗಳ್ತಾನೆ. ನೋಡಿ, ಮಳೆಗಾಲದಲ್ಲಿ ಚಿಕ್ಕ ಹಣ್ಣೆಲ್ಲ ತಿಂದರೆ ಅಲ್ಲ, ನಿಜವಾಗಿ ಆಗುದಿಲ್ಲ ಆಯ್ತಾ. ಶೀತ ಎಲ್ಲ ಆಗ್ತದೆ, ಹುಷಾರಿಲ್ಲದೆ ಸಾಗುವ ಸಾಧ್ಯತೆ ಇರ್ತದೆ. ಆದರೆ ಈಗ ಈ ಕಾಲದ ವಿಶೇಷ ಅಂತ, ಈಗ 2026 ಈ ಸಲ ಮಳೆಗಾಲವೇ ಇಲ್ಲ. ಯಾವಾಗ ಬೇಕಾದ್ರೂ ತಿನ್ಬೋದು. ಚಿಕ್ಕ ನೋಡಿ ಎಷ್ಟು ಸಾಕ್ತಾ ಉಂಟು, ಯಾವಾಗ ಬೇಕಾದ್ರೂ ನಮ್ಗೆ ಚಿಕ್ಕು ತಿನ್ಬೋದು. ನೋಡಿ, ಅದು ಚಿಕ್ಕ ಉಂಟಲ್ಲ, ಬೆಳೆದಿದೆ ಇಲ್ಲ ಅಂತ ಗೊತ್ತಾಗೋದು ಹೇಗಂದ್ರೆ ನೋಡಿ, ಈಗ ಉಗರಲ್ಲಿ ಈ ಥರ ಕೆರೆಸಿದಾಗ ನೋಡಿ, ಇಲ್ಲಿ ಒಂದು ಈ ಥರ ಅರಿಶಿನ ಕಾಣ್ತದೆ ನಿಮಗೆ ಈ ಜಾಗದಲ್ಲಿ, ಆ ಥರ ಕಾಣಲಿಕ್ಕೆ ಸಿಗ್ತದೆ. ಹಾಗಲ್ಲ ಅಂತ ಇದ್ರೆ ನೋಡಿ, ಈಗ ಇದನ್ನು ತಗೊಳ್ಳಿ ನೀವೀಗ ಲೆಕ್ಕಕ್ಕೆ, ನನ್ನ ಕೈಗೆ ಸ್ವಲ್ಪ ಆಯಿತು. ಈಗ ನೋಡಿ, ಈ ಜಾಗದಲ್ಲಿ ಇಲ್ಲಿ ಕಾಣ್ತದೆ, ಎಂತ ಮಾಡಲಿಲ್ಲ, ಆದರೂ ಒಂದು ಲೈಟಾಗಿ ಆ ಒಂದು ಅರಿಶಿನ ಟಿಂಟ್ ಉಂಟು ನೋಡಿ ಕಲರಲ್ಲಿ, ಈ ಜಾಗದಲ್ಲಿ ನೋಡಿ, ಅದರಲ್ಲಿ ಗೊತ್ತಾಗ್ತದೆ ಅದು ಬೆಳೆದಿದೆ ಇಲ್ವಾ ಅಂತ. ನೋಡಿ, ಈಗ ಇದರಲ್ಲಿ ಈಗ ಇಲ್ಲಿ ಹತ್ತಿರ ತರ್ತೇನೆ, ಇಲ್ಲಿ ಇಡ್ತೇನೆ ನೋಡಿ, ಈ ಜಾಗದಲ್ಲಿ ಲೈಟಾಗಿ ಕಲರ್ ಚೇಂಜ್, ಇಲ್ಲಿಗೂ ಇರುವ ವ್ಯತ್ಯಾಸ ನೋಡಿ ಯಾವ ಥರ ಇದೆ ಅಂತ. ಸೊ ಇದನ್ನು ಒಬ್ಸರ್ವ್ ಮಾಡಿಕೊಂಡು ಇದನ್ನು ಕೊಯ್ಲಿಕ್ಕೆ ಹೊರಟ್ರೆ ನಮ್ಗೆ ಗೊತ್ತಾಗ್ತದೆ ಯಾವುದು ಬೆಳೆದಿದೆ ಇಲ್ವ ಅಂತ. ನೋಡಿ, ಸೈಜಲ್ಲಿ ತುಂಬ ವೇರಿಯೇಷನ್ಸ್ ಉಂಟು, ಕೆಲವು ದೊಡ್ಡ ಉಂಟು, ಕೆಲವು ತುಂಬ ಚಿಕ್ಕವೇ ಉಂಟು. ಆದರೆ ಈ ಥರ ಅರಿಶಿನ ಸ್ವಲ್ಪ ಬಂದಿದ್ದರೆ ಅದು ಬೆಳೆದಿದೆ ಅಂತ ಲೆಕ್ಕ. ಆಗ ಅದನ್ನು ನೋಡಿಕೊಂಡು ನಾವಿಲ್ಲೀಗ ಚಿಕ್ಕನ್ನು ಕೊಯ್ದದ್ದು. ಏನು ಇಲ್ಲ ಅಂತ ಭಯಪಡಲಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕಲ್ಲ, ಸುಮ್ಮನೆ ಯಾಕೆ. ಇಲ್ಲಿಂದ ಕೊಂಡೋಗಿ ಅದರನ್ನೊಂದು ತೊಳೆದಿಡಬೇಕು, ತೊಳೆದಿಟ್ಟರೆ ಚೆಂದ ಆಗ್ತದೆ ತಿನ್ನಲಿಕ್ಕೆ ಹಣ್ಣಾಗುವಾಗ. ಇಲ್ಲೇ ಎಲೆ ರೆಡಿ ಉಂಟು ನಮಗೆ, ನಾನೆಲ್ಲ ತಗೊಂಡೋಗ್ಲಿಕ್ಕೆ. ಇದ್ರಲ್ಲಿ ಇಲ್ಲಿಂದ ಕೊಂಡೋಗ್ಲಿಕ್ಕೆ ಆಗ್ತದೆ. ಕತ್ತಿಯೆಲ್ಲ ಇದ್ದರೆ ತೋಟಕ್ಕೆಲ್ಲ ಹೋದರೆ ಆದರೆ ಒಂದು ಹಾಳೆ ಕಡ್ದುಕೊಂಡ್ರೆ ಆಯಿತು. ಇಲ್ಲಿಗೆ ನಾವು ಕತ್ತಿಯೆಲ್ಲ ಏನು ತರಲಿಲ್ಲ ಆಯಿತಾ, ನೀರು ಹಿಡಿಲಿಕ್ಕೆ ಅಂತ ಬಂದವರು ಈ ಕೆಲಸ ಮಾಡ್ತಾ ಇರೋದು. ನೋಡಿ, ಈಗ ಇಷ್ಟು ಸಿಕ್ಕಿದೆ ಅಲ್ಲಿ, ಆದರೆ ಮೇಲಗಡೆಗೆ ಕೊಯ್ಲಿಕ್ಕೆ ಹೋದರೆ ಇದಕ್ಕಿಂತ ಸಹ ಡಬ್ಬಲ್ಲೇ ಸಿಗ್ಬೋದು ಅನಿಸ್ತದೆ, ಅಷ್ಟು ಸಹ ಉಂಟು ಮೇಲ್ಗಡೆ. ಕೊಕ್ಕೆ ಏನಿಲ್ಲ ಕೈಯಲ್ಲಿ, ಹಾಗೆ ಅದನ್ನು ಕೊಯ್ಲಿಕ್ಕೆ ಹೋಗಲಿಲ್ಲ. ಇಲ್ಲಿಗ ಇಷ್ಟು ಸಿಕ್ಕಿತಲ್ಲ, ಇಷ್ಟು ಮಾತ್ರ ನೋಡಿ. ಮೇಣ ಎಷ್ಟು ಬಿಟ್ಟಿದೆ ಇಲ್ಲಿ ಅಂತ ಈ ಜಾಗದಲ್ಲಿ. ಅದರನ್ನು ಕೊಯ್ದ ಕೂಡಲೇ ತೊಳೆದಿಟ್ರೆ ಇಲ್ವಾ ತಿನ್ನಲಿಕ್ಕೆ ಒಳ್ಳೆ ಸುಲಭ ಆಗ್ತದೆ. ಮತ್ತು ತೊಳೆಯುವ ಕೆಲಸ ಎಲ್ಲ, ಸಿಪ್ಪೆ ತೆಗಿಬೇಕಂತ ಏನಿಲ್ಲ. ಈ ಚಿಕ್ಕು ಸೂಪರ್ ಆಗ್ತದೆ ಆಯಿತಾ ತಿನ್ನಲಿಕ್ಕೆ. ಆ ದೊಡ್ಡ ಚಿಕ್ಕಿನಿಂದ ಈ ಥರದ ಚಿಕ್ಕು ರುಚಿ ಜಾಸ್ತಿ. ಅಂಗಡಿಯಲ್ಲೆಲ್ಲ ಇರ್ತದೆ, ಅದರಲ್ಲಿ ತುಂಬ ಎಂತ ಇದರಲ್ಲಿ ಕಂತುವಾಗೆ ತುಂಬ ಇರ್ತದೆ, ಇದರಲ್ಲಿ ಆ ಥರ ಇರುವುದಿಲ್ಲ ಈ ಚಿಕ್ಕಲ್ಲಿ. ಹಾಗೆ ನೋಡಿ, ಇಲ್ಲಿಗ ಚಿಕ್ಕನ್ನು ತೊಳೆಯುವ ಕೆಲಸ ಆಗ್ತಾ ಉಂಟು. ಚಂದ ಟ್ಯಾಪ್ ನೀರಲ್ಲಿ ಈಗ ವಾಶ್ ಮಾಡ್ತಾ ಇದ್ದೇವೆ. ಒಟ್ಟಿಗೆ ಇಲ್ಲಿ ನಾಯಿಯ ಸಂಗೀತ ಕಚೇರಿ ಸಹ ಆಗ್ತಾ ಉಂಟು, ನಿಮಗೆ ಕೇಳ್ಬೋದು ವಿಡಿಯೋದಲ್ಲಿ. ನೀಟಾಗಿ ವಾಶ್ ಮಾಡಿ ಇನ್ನೊಂದು ತಗೊಂಡು ಹೋಗೋದು ನೋಡಿ. ನೋಡಿ, ಈಗ ಬಹುಕಾಲದ ಬಳಿಕ ಒಂದು ಮಳೆ ಬರಲಿಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಪುತ್ತೂರು ಪೇಟೆಗೆ ನಾವೀಗ ಬಂದಿದ್ವಿ. ಪೇಟೆಗೆ ಬಂದು ಸ್ವಲ್ಪ ಕೆಲಸ ಮುಗಿಸಿ ನಾವೀಗ ಮನೆಗೆ ಹೊರಡುವಾಗ ಮಳೆ ಬರಲಿಕ್ಕೆ ಶುರುವಾಗಿದೆ. ನೋಡಿ, ಜೋರೇ ಮಳೆ ಬರ್ತಾ ಇದೆ, ಮುಗಿಲು ಹಾಕಿದೆ. ಹಾಗೆ ಅಂತ ಇದು ಎಷ್ಟು ಹೊತ್ತಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಮತ್ತು ಅಮ್ಮ ನೋಡಿ, ಅಮ್ಮ ಇಲ್ಲಿದ್ದಾರೆ, ನಾನು ಇಲ್ಲಿದ್ದೇನೆ. ನಾವೀಗಿಬ್ಬರು ಕೂಡ ಕಾರಲ್ಲಿ ಹೋಗ್ತಾ ಇದ್ದೇವೆ. ಪೇಟೆಯಲ್ಲಿ ಸಣ್ಣ ಕೆಲಸ ಏನಿಲ್ಲ, ನಮ್ಮದು ಈ ಕಾರ್ ಇನ್ನೊಂದಿದೆ ಅಲ್ಲ, ಅದನ್ನು ಸರ್ವಿಸಿಗೆ ಇಡಲಿಕ್ಕಿತ್ತು. ಹಾಗಾಗಿ ಅದನ್ನು ಸರ್ವಿಸಿಗೆ ಇಟ್ಟು ನಾವೀಗ ನಮ್ಮ ಈಚೆ ಕಾರಲ್ಲಿ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ, ಮಳೆ ಜೋರಾಗ್ತಾನೆ ಇದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಯಾವ ಥರ ಮಳೆ ಬರ್ತಾ ಇದೆ ಅಂತ. ಹಾಗೆ ಅಮ್ಮ ಇಲ್ಲಿದ್ದಾರೆ. ಹೆಂಗೆ ಮಳೆ ಇಲ್ಲದ ಇದು ತುಂಬ ಹೊತ್ತು ರಜಾ ಹೊತ್ತಲ್ಲಿ ಸ್ವಲ್ಪ ಹೊತ್ತಲ್ಲಿ ನಿಲ್ಬೋದು ಅಂತ ನನಗೂ ಹಾಗೆ ಅನಿಸ್ತಾ ಉಂಟು. ಹಾಗೆ ಮಳೆ ಕತೆ ನೋಡಿ, ಚೆನ್ನಾಗಿ ಬಂದರೆ ಈ ಥರ ಒಳ್ಳೆದಿರ್ತದೆ, ನಮ್ಮ ಗಿಡಗಳಿಗೂ ಪ್ರಯೋಜನ ಅಲ್ಲದ. ಇವತ್ತು ನೀರು ಬಿಟ್ಟ ಕಾರಣ ಅದಕ್ಕೆ ತೊಂದರೆ ಇಲ್ಲ ಬರದಿದ್ದು, ಆದರೆ ತೋಟಕ್ಕೆ ಒಳ್ಳೇದು.
ಇಡೀ ನಮ್ಮ ಎಂತ ನೀರು ಹಾಕ್ಬೇಕಲ್ಲ, ನೀರು ಬರುವ ವರ್ಷ ಈಗ ತೋಟಕ್ಕೆಲ್ಲ ನೀರು ಹಾಕ್ಲಿಕ್ಕೆ ಬೋರಲ್ಲೆಲ್ಲ ಬೇಕಲ್ಲ, ಕೆರೆಯಲ್ಲಿ ಆಗ್ಲಿ ಬೋರಿನಲ್ಲಾಗ್ಲಿ. ಮಳೆ ಇಲ್ಲದಿದ್ರೆ ನೀರು ಇರ್ಲಿಕ್ಕೆ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇ ಎಷ್ಟೊತ್ತು ಬರ್ತದೆ ಗೊತ್ತಿಲ್ಲ ನೋಡಿ. ಈಗ ಮಳೆ ನಿಂತಿದೆ, ಈ ಸೈಡ್ ಇಲ್ಲ, ನಮ್ಮ ಮನೆ ಸೈಡ್ ರೀಚ್ ಆಗ್ತಾ ಇದ್ದಂಗೆ ನೋಡಿ ಮಳೆ ಇಲ್ಲ ನೋಡಿ. ಇಲ್ಲಿ ಬರಲೇ ಇಲ್ಲ ಮಳೆ ಆಯ್ತಾ. ನಮ್ಮ ಸೈಡ್ ಅಂದ್ರೆ ಪೇಟೆ ಸೈಡಿಗೆ ಬಂದಿತ್ತು, ಈ ಕಡೆ ಮಳೆ ಇಲ್ಲ. ಹಾಗೆ ಎಲ್ಲ ಕಡೆ ಮಳೆ ಬರ್ತಾ ಇಲ್ಲ. ನಿಮ್ಮ ಕಡೆ ಹೇಗಿದೆ ವಾತಾವರಣ ಅಂತ ಕಮೆಂಟಲ್ಲಿ ತಿಳಿಸಿ. ಮಳೆ ಬರ್ತಿದ್ಯಾ, ಬಿಸಿಲಿದ್ಯಾ, ಸೆಕೆ ಇದೆಯಾ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮಲ್ಲಿ ಅಂತೂ ನೋಡಿ ಮಳೆ ಹಣೆ ಬರ ಇಷ್ಟೇ ಆಗಿ ಬಿಟ್ಟಿದೆ, ಇಲ್ಲ ಅಂತಲೇ ಹೇಳ್ಬೋದು. ಬರ್ತದೆ ಅಂತ ಅಂದ್ಕೊಂಡ್ವಿ, ಆದರೆ ಈಗ ಮಳೆ ಇಲ್ಲ, ಈ ಥರ ಕಥೆ ಆಗಿಬಿಟ್ಟಿದೆ. ಹಾಗೆ ನೋಡಿ ಮಳೆಗಾಲ ಮುಗಿದು ಸೆಕೆಗಾಲ ವಾಪಸ್ ಶುರುವಾಯಿತು. 5 ನಿಮಿಷದ ಮಳೆಗಾಲ ಆಗಿ ಈಗ ನಿರಂತರವಾದ ಸೆಕೆಗಾಲ ಬಿಸಿಲಿನ ಜೊತೆ ಶುರುವಾಗಿದೆ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.